ಮೋರ್ ಓವರ್ ನ್ಯೂ ಫೇಸಸ್ಗೆ ಒಂದು 2 ಮಿನಿಟ್ಸ್ ಇಲ್ಲಾಂದರೆ 3 ಮಿನಿಟ್ಸ್ ಆ ಥರ ಇರುತ್ತೆ. ಬಟ್ ನನಗೆ 25 ಮಿನಿಟ್ಸ್ ಆಫ್ ಸ್ಕ್ರೀನ್ ಪ್ಲೇ ಸ್ಪೇಸ್ ಕೊಟ್ಟಿದ್ದಾರೆ. ಐ ರಿಯಲಿ ಥ್ಯಾಂಕ್ ದುನಿಯಾ ವಿಜಯ್ ಸರ್. ಅವ್ರ ಸೈಡ್ ಅಂದರೆ ಈಗ ಹೀರೋ ಸೈಡ್ ಇರುತ್ತೆ, ವಿಲನ್ ಸೈಡ್ ಇರುತ್ತೆ. ಯಾವಾಗಲೂ ಹೀರೋ ಸೈಡೇ ವಿನ್ ಆಗೋದು ಫಾರ್ ಶೋರ್. ಪಾಸಿಟಿವ್ ಅನ್ನೋದಿಲ್ಲ, ನೆಗೆಟಿವ್ ಕೂಡ ಇದೆ, ಆದರೆ ಪಾಸಿಟಿವ್ ಜಾಸ್ತಿ ಇದೆ ಹೇಳಬೇಕಂದ್ರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥವ್ರು ನೀವೊಬ್ರು. ತುಂಬ ದಿನದ ನಂತರ ವೈರಲ್ ಆಗಿ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ಭೀಮಾ ಅನ್ನೋ ಚಿತ್ರತಂಡಕ್ಕೆ ಸೇರ್ತಿದ್ರ, ಅದ್ರ ಅನುಭವ ಹೇಗಿತ್ತು? ಸೊ ಅದ್ರ ಅನುಭವ ಅಂತ ಹೇಳ್ಬೇಕಂದ್ರೆ ಅಗೇನ್ ನನ್ನ ಕನ್ನಡ ಅಷ್ಟು ಚೆನ್ನಾಗಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಐ ಆಮ್ ಅ ಮಲಯಾಳಿ, ಓಕೆನಾ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕಂದ್ರೆ ಐ ರಿಯಲಿ ಮಿಸ್ ಆ ಶೂಟಿಂಗ್ ಸ್ಪಾಟ್ ಆಗಲಿ, ಫುಡ್ ಆಗಲಿ, ಇಲ್ಲಾಂದರೆ ನಾವು ಫನ್ ಮಾಡೋ ಜಾಗ ಆಗಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಆಲ್ಮೋಸ್ಟ್ 48 to 50 ಡೇಸ್ ನನ್ನ ಶೂಟಿಂಗ್ ಇತ್ತು. ಸೊ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ತುಂಬ ಕಲ್ತ್ಕೊಂಡೆ, ಎಮೋಷನ್ಸ್ ಆಗಲಿ, ಡಿಸಿಪ್ಲಿನ್ಸ್ ಆಗಲಿ. ಆ್ಯಂಡ್ ಫಸ್ಟು ತುಂಬ ಪ್ಲೇಫುಲ್ ಆಗಿದ್ದವಳು, ಈಗ ಫುಲ್ ಡಿಸಿಪ್ಲಿನ್ ಆಗಿಬಿಟ್ಟಿದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಭೀಮಾ. ಒಂದು ಭೀಮಾನ ದೊಡ್ಡ ಚಿತ್ರದ ಜೊತೆ ಸೇರೋದಕ್ಕೆ ಮತ್ತು ದುನಿಯಾ ವಿಜಯ್ ಅವರು ಅವರೇ ಕತೆ ಬರೆದು ಅವ್ರ ನಿರ್ದೇಶನ ಮಾಡಿ ಆ್ಯಕ್ಟಿಂಗ್ ಮಾಡಿರೋಂಥ ಅಂಥವ್ರ ಜೊತೆ ನಿಮಗೆ ಕೆಲಸ ಮಾಡೋದಕ್ಕೆ ಯಾವ ಥರ ಅವಕಾಶ ಇತ್ತು, ಏನು ಕಲ್ತ್ರಿ ಅವರಿಂದ? ಸೊ ಯಾರಿಗೂ ಅಷ್ಟು ಬೇಗ ಆಪರ್ಚುನಿಟಿ ಸಿಗಲ್ಲ. ಆ್ಯಂಡ್ ಮೋರ್ ಓವರ್ ನ್ಯೂ ಫೇಸಸ್ಗೆ ಒಂದು 2 ಮಿನಿಟ್ಸ್ ಇಲ್ಲಾಂದರೆ 3 ಮಿನಿಟ್ಸ್ ಆ ಥರ ಇರುತ್ತೆ. ಬಟ್ ನನಗೆ 25 ಮಿನಿಟ್ಸ್ ಆಫ್ ಸ್ಕ್ರೀನ್ ಪ್ಲೇ ಸ್ಪೇಸ್ ಕೊಟ್ಟಿದ್ದಾರೆ. ಐ ರಿಯಲಿ ಥ್ಯಾಂಕ್ ದುನಿಯಾ ವಿಜಯ್ ಸರ್. ಆ್ಯಂಡ್ ಮೋರ್ ಓವರ್ ಈ ಥರ ನ್ಯೂ ಕಮರ್ಸ್ಗೆ ತುಂಬ ಎಂಕರೇಜ್ ಮಾಡಬೇಕು ಅಂತ ಬೇರೆಯವ್ರ ಹತ್ರನೂ ನಾನು ಕೇಳ್ಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾ ಅಂತ ಬಂದರೆ ಬೇರೆ ಬೇರೆಯವ್ರನ್ನೇ ಹೊರಗಡೆಯವ್ರನ್ನ ಹಾಕೊಳ್ಳೋದು ಒಂದು ಸೈಡ್ ರೋಲ್ ಆದರು. ಬಟ್ ದುನಿಯಾ ವಿಜಯ್ ಅವರು ಇಲ್ಲಿಯವ್ರನ್ನ ಹಾಕೊಂಡು ಇದೇ ಲೊಕೇಶನ್ ಇಲ್ಲೇ ಬೇಕು ಅನ್ನೋದೊಂದು ಕಾನ್ಸೆಪ್ಟಲ್ಲಿ, ಬಟ್ ಇಲ್ಲಿಯವ್ರನ್ನೇ ತುಂಬ ಒಂದು ದೊಡ್ಡ ತಂಡ ಕಟ್ಟಿದ್ರು. ಆ ತಂಡದಲ್ಲಿ ನೀವು ಒಬ್ಬರಾಗಿದ್ದೀರಾ. ಯಾವ ಥರ ಅನ್ನಿಸ್ತು ಅದ್ರ ಬಗ್ಗೆ ಆ ತಂಡದಲ್ಲಿ? ಸೊ ಅವ್ರ ಸೈಡ್ ಅಂದರೆ ಈಗ ಹೀರೋ ಸೈಡ್ ಇರುತ್ತೆ, ವಿಲನ್ ಸೈಡ್ ಇರುತ್ತೆ. ಯಾವಾಗಲೂ ಹೀರೋ ಸೈಡೇ ವಿನ್ ಆಗೋದು ಫಾರ್ ಶೋರ್. ಈಗ ಅವ್ರ ಸೈಡಲ್ಲಿ ಇರಬೇಕು ಅಂತ ಹೇಳಿದ್ರೆ ಐ ಫೀಲ್ ಸೋ ಹ್ಯಾಪಿ ಅಬೌಟ್ ಇಟ್. ಇಟ್ಸ್ ಬಿಕಾಸ್ ಅದೇ ಥರನೇ ಹೇಳಿದ ಥರನೇ ನ್ಯೂ ಕಮರ್ಗೆ ಅಷ್ಟು ಈಸಿಯಾಗಿ ಆಪರ್ಚುನಿಟಿ ಸಿಗೋದಿಲ್ಲ. ಸೊ ನನಗೆ ಆ ಸಿಕ್ಕಿದೆ ಅಂದರೆ ಐ ಥಿಂಕ್ ಐ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್. ಆ್ಯಂಡ್ ಯೂಸ್ ಮಾಡಿದ್ದೀನಿ ಅಂತ ನನಗೆ ನಂಬಿಕೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ಬಿಟ್ಟಿದ್ರೆ ಇದೇನು ಭೀಮದಲ್ಲಿ ಇವ್ರು ಯಾರು ಅನ್ನೋದು ಒಂದು ಎಲ್ರಿಗೊಂದು ಪ್ರಶ್ನೆ ಆಗ್ಬಿಟ್ಟಿತ್ತು. ಕರೆಕ್ಟ್. ಈ ಬೂಮ್ ಬೂಮ್ ಬೆಂಗಳೂರು ಅನ್ನೋ ಸಾಂಗ್ ರಿಲೀಸ್ ಆದಮೇಲೆ ನಿಮ್ದೇನು ಒಂದು ಗೊತ್ತಾಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಅದಕ್ಕಿಂತ ಮುಂಚೆ ಒಂದು ಸೆಕೆಂಡ್ಗೆ ನಾನು ಸೈಕ್ ಸಾಂಗಲ್ಲಿ ಬರ್ತೀನಿ, ಹಿಂದೆ ದುನಿಯಾ ವಿಜಯ್ ಸರ್ ಹಿಂದೆ ನಿಂತ್ಕೊಳ್ತೀನಿ. ಆದರೆ ಬೂಮ್ ಬೂಮ್ ಬೆಂಗಳೂರಲ್ಲಿ ನನ್ನನ್ನು ಸ್ವಲ್ಪ ಎಕ್ಸ್ಪೋಸ್ ಮಾಡಿದ್ದಾರೆ. ಹೇಳಬೇಕಂದ್ರೆ ನನಗಿಂತ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸ್ ತುಂಬ ಎಕ್ಸ್ಪೆಕ್ಟೇಷನಲ್ಲಿದ್ದಾರೆ, ಮೂವಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಎಕ್ಸೈಟಿಂಗ್ ಫಾರ್ ದ್ಯಾಟ್. ಈಗ ನಿಮ್ದು ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂಥವ್ರು ನೀವು ಆ್ಯಶ್ ಅನ್ನೋರು, ಅದರಲ್ಲಿ ನಿಮಗೆ ಈಗ ಬೇರೆಯವ್ರು ನೋಡಿದ್ರೆ ಒಂದು ಅವ್ರಿಗೆ ಬ್ಯಾಡ್ ಕಮೆಂಟ್ಸ್, ನೆಗೆಟಿವ್ ಅನ್ನೋದು ಇರುತ್ತೆ. ಬಟ್ ನಿಮ್ಮ ಇದರಲ್ಲಿ ಬಂದರೆ ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ. ಬಟ್ ಯಾವ ಥರ ನಿಮ್ಮ ಅಭಿಮಾನಿಗಳಿಗೆ ಯಾವ ಥರ ಇದು ಮಾಡಿದ್ರೆ? ಇಲ್ಲ, ಪಾಸಿಟಿವ್ ಅನ್ನೋದಿಲ್ಲ, ನೆಗೆಟಿವ್ ಕೂಡ ಇದೆ, ಆದರೆ ಪಾಸಿಟಿವ್ ಜಾಸ್ತಿ ಇದೆ ಹೇಳಬೇಕಂದ್ರೆ. ಬಿಕಾಸ್ ನನ್ನ ಸಪೋರ್ಟಿವ್ ಆಗಿ ಐ ಹ್ಯಾವ್ ಮೈ ಫಾಲೋವರ್ಸ್ ನನ್ನನ್ನು ಎಷ್ಟು ವರ್ಷದಿಂದ ಫಾಲೋ ಮಾಡ್ಕೊಂಡು ಆಲ್ಮೋಸ್ಟ್ 2019 ಸ್ಟಾರ್ಟ್ ಮಾಡಿದ್ದು. ಟಿಕ್ಟಾಕಲ್ಲಿ ಸ್ಟಾರ್ಟ್ ಮಾಡಿ ಅದೇ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಈಗ ಆಲ್ಮೋಸ್ಟ್ 1 ಮಿಲಿಯನ್ ಫಾಲೋವರ್ಸಲ್ಲಿ ನಿಂತಿದ್ದೀನಿ. ಸೊ ಐ ಥಿಂಕ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನ್ನ ಫ್ಯಾನ್ಸ್ ಅಂತೂ. ಆ್ಯಂಡ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಭೀಮಾ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ದೇ ಆರ್ ಆಲ್ಸೋ ಸೂಪರ್ ಎಕ್ಸೈಟೆಡ್, ಐ ಆಮ್ ಆಲ್ಸೋ ಸೂಪರ್ ಎಕ್ಸೈಟೆಡ್. ಸರ್, ನನ್ನ ಹೆಸರು ಪುನೀತ್ ಅಂತ. ನಾವು ಸಲಗಾಯಿಂದನೂ ವಿಜಯ್ ಸರ್ ಜೊತೆ ನಾನು ವೇಲು ಕೆಲಸ ಮಾಡಿದ್ದೀವಿ. ಇದರಲ್ಲೂ ಪುನೀತ್ ಅಂತಲೇ ಕ್ಯಾರೆಕ್ಟರ್ ಹೆಸರು, ಅದರಲ್ಲಿ ಜನಾರ್ದನ್ ಅಂತ ಇಟ್ಟಿದ್ರು. ಇದರಲ್ಲಿ ಪುನೀತ್ ಅಂತಲೇ ಹೆಸರು, ಪುನಿ ಅಂತಲೇ ಶಾರ್ಟ್ ಫಾರ್ಮಲ್ಲಿ ಹೆಸರಿಟ್ಟಿದ್ದಾರೆ. ಅದು ನನ್ನ ಪಾತ್ರ ಸರ್. ಭೀಮಾದಲ್ಲಿ ವಿಜಯ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್. ಸರ್, ನನ್ನ ಹೆಸರು ವೇಲು ಅಂತ. ಭೀಮಾ ಮೂವಿನಲ್ಲೂ ನನ್ನ ಹೆಸರು ವೇಲುನೇ. ಭೀಮಾ ಗ್ಯಾಂಗಲ್ಲಿ ನಾನು ಭೀಮಾಗೆ ರೈಟ್ ಹ್ಯಾಂಡ್ ಸರ್. ಸರ್, ನನ್ನ ಹೆಸರು ಸುಷ್ಮಿತಾ ಅಂತ. ಮೂವಿಯಲ್ಲೂ ಸೇಮ್ ನೇಮೇ. ನಂದಿದು ಫಸ್ಟ್ ಮೂವಿ ಸರ್. ಸರ್, ಈಗ ಓವರಾಲ್ ಆಗಿ ಭೀಮಾ ಅನ್ನೋದೊಂದು ಕಾನ್ಸೆಪ್ಟ್ ಬಂದರೆ, ಈಗ ಸಲಗಾ ಭೀಮಾ ಅನ್ನೋದೊಂದು ಟೈಟ್ಲ್ ತಕ್ಷಣ ದೈತ್ಯವಾಗಿ ಒಂದು 200 ಜನ ಅಂತ ಆರ್ಟಿಸ್ಟ್ಗಳಂತೂ ಇದ್ದಾರೆ ಈಗಿನ ಚಿತ್ರರಂಗ. ಸರ್, ದುನಿಯಾ ಸರ್ ಇದೇ ಥರ ಬೇಕು ಅನ್ನೋದನ್ನ ಯಾವ ಥರ ಚಾಯ್ಸ್ ಮಾಡ್ಕೊಂಡ್ರೆ ಸರ್? ಅಂದರೆ ಅವ್ರಿಗೆ ಲೈವ್ ಆಗಿ ಬೇಕು. ಅಂದರೆ ಒಂದು ಏರಿಯಾ ಒಳಗಡೆ ಹೋದರೆ ಆ ಪಾತ್ರ ಫೇಸ್ಗಳು ಹಂಗಂಗೆ ಮ್ಯಾಚ್ ಆಗಬೇಕು. ಅವ್ರು ಯಾರನ್ನ ಬೇಕಾದ್ರೂ ಚೂಸ್ ಮಾಡ್ಬೋದಿತ್ತು.
ಬಟ್ ಅವರು ಹೊಸಬ್ರು ಬೇಕಿತ್ತು ಅವ್ರಿಗೆ. ಅಂದರೆ ಹೊಸಬ್ರಿಗೆ ನಾನು ಆ್ಯಕ್ಟ್ ಮಾಡಿಸೋದ್ರಿಂದ ಅವ್ರಿಗೆ ಜೀವನದಲ್ಲಿ ಏನೋ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ಅವ್ರ ಉದ್ದೇಶ. ಹಾಗಾಗಿ ವಿಲನ್ ಸಹ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಹೀರೋಯಿನ್ ಸಹ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಂಗೆ ತುಂಬ ಪಾತ್ರಗಳು ಹೊಸಬ್ರು, ಯಾರಿಗೂ ಸಿನಿಮಾ ನಾಲೆಡ್ಜ್ ಇಲ್ಲದೇ ಇರೋ ಪಾತ್ರಗಳು ತುಂಬ ಜನ ಮಾಡಿದ್ದೀವಿ. ಅವ್ರಿಗೆ ಲೈವ್ ಆಗಿ ಬೇಕಿತ್ತು, ಅದಕ್ಕೆ ನಮ್ಮನ್ನೆಲ್ಲ ಆ್ಯಕ್ಟ್ ಮಾಡಿಸಿದ್ರು. ಅಂದರೆ ಒಂದು ಏರಿಯಾ ಒಳಗಡೆ ಒಬ್ಬ ಕಾಮನ್ ಮ್ಯಾನ್ ಹೆಂಗಿರ್ತಾನೆ ಹಂಗೆ ಬೇಕಿತ್ತು ಅವ್ರಿಗೆ. ಅದಕ್ಕೆ ಭೀಮಾದಲ್ಲಿ ತುಂಬ ಕಲಾವಿದರು ಎಲ್ಲ ಹೊಸಬ್ರು. ಒಂದು ಏರಿಯಾ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಭೀಮಾ ಲೋಕ ಅಂದ್ಕೊಳ್ಳಿ, ಆ ಲೋಕದಲ್ಲಿ ಪ್ರತಿಯೊಂದು ಪಾತ್ರನೂ ಆ ಪಾತ್ರಕ್ಕೆ ಸೂಟ್ ಆಗುತ್ತೆ. ಈ ಸಲ ಒಂದು ಕೆಲವು ತುಣುಕು ನೋಡ್ತಾ ಇರ್ತೀವಿ ಭೀಮಾದಲ್ಲಿ, ಕೆಲವು ಸಾಂಗ್ಗಳು ಅದೆಲ್ಲ ತುಣುಕು ನೋಡ್ಬೇಕಾದ್ರೆ ಆ ಪಾತ್ರ ತಕ್ಕಂಥ ಒಂದು ಟೀಮ್ ಇದೆ, ಒಂದು ರಾ ಟೀಮ್ ಇದೆ. ಅದು ಆ ಟೀಮ್ ಸ್ವಲ್ಪ ಕಟ್ಟಬೇಕಾದ್ರೆ ನಿಮ್ಗೆ ಸಹ ಕಲಾವಿದರು ಈಗ ದುರ್ಯೋಜ ಸರ್ ಒಂದು ಒಳ್ಳೆ ಸ್ಟಾರ್ ಆ್ಯಕ್ಟರು ಅಂಥ ಜೊತೆ ಸರ್ ನಿಮ್ದು ಯಾವ ಥರ ಸರ್ ಬಾಂಡಿಂಗ್ ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು? ಸರ್ ಅವರು ಒಬ್ಬರು ಫ್ರೆಂಡ್ ಥರ ಟ್ರೀಟ್ ಮಾಡಿದ್ರು ಸರ್, ನಮಗೆಲ್ಲ ಈಸಿ ಮಾಡಿಕೊಟ್ರು ಕೆಲಸನ. ಅವರೇ ಪಾತ್ರನ ಫಸ್ಟು ಆ್ಯಕ್ಟ್ ಮಾಡಿ ತೋರಿಸೋರು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳೆಲ್ಲ ಸಪೋರ್ಟ್ ಮಾಡಿದ್ರು, ಕ್ಯಾಮ್ರಾಮ್ಯಾನ್ ಸಪೋರ್ಟ್ ಮಾಡೋರು. ಸೊ ಅವ್ರಿಗೆ ಆ ಸಪೋರ್ಟಿಂದ ವಿಜಯ್ ಸರ್ ಧೈರ್ಯವಾಗಿ ನಮ್ಗೆ ಬಂದು ಹೇಳ್ಕೊಡೋರು, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದೇ ನಮ್ಮೆಲ್ಲರಿಗೂ ಈಸಿ ಆಯಿತು. ನಮಗೆ ಅಂತಲ್ಲ, ತುಂಬ ಪಾತ್ರಗಳನ್ನ ಅವರು ಫಸ್ಟ್ ಅವರು ಆ್ಯಕ್ಟ್ ಮಾಡಿ ತೋರಿಸ್ಕೊಟ್ಟು ನಮ್ಗೆ ಈಸಿ ಮಾಡಿಕೊಡೋರು. ಆ ಈಸಿನೇ ಭೀಮಾ ತುಂಬ ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಸರ್. ಅದಕ್ಕೆ ನಿಮಗೆ ಅನ್ಸೋದು ಲೋಕಲ್ ಜನಕ್ಕೆ ತುಂಬ ಹತ್ರ ಆಗುವಂಥ ಸಿನಿಮಾ ಭೀಮಾ. ಯಾಕಂದರೆ ಸರ್ ಕೊನೆ ಕುಂಬಳಕಾಯಿ ದಿನ ನಾವು ಬಂದಿದ್ವಿ, ಒಂದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಬಂದಿದ್ವಿ. ಗುಂಪಲ್ಲೆಲ್ಲ ಇರ್ಬೇಕಾದ್ರೆ ಈ ಚೆಕ್ ಅಂತ ನೋಡೋದು ಎಲ್ಲ ಸುಮ್ಮನೆ ಕಣ್ಣು ಸನ್ನೆ ಎಲ್ಲ ಬಂದು ಇನ್ಕ್ಲೂಡ್ ಆಗ್ಬಿಟ್ಟು ಶೂಟಿಂಗಲ್ಲಿ ಇಲ್ಲಿ ಸ್ಪ್ರೆಡ್ ಆಗಿದೆ. ಹೆಂಗೆ ಆ ಥರ ಈಗ ನೀವೊಂದು ಕಥೆನ ಕೇಳಬೇಕು ಮಾಡಬೇಕು ಅನ್ನೋದೇನಿಲ್ಲ, ಒಂಥರ ನ್ಯಾಚುರಲ್ ಆಗಿ ಸ್ಪ್ರೆಡ್ ಆಗ್ಬಿಡ್ತು ಸರ್. ಅದು ಅವ್ರಿಗೆ ಕೊಡೋ ಗೌರವ, ರೆಸ್ಪೆಕ್ಟು. ಅಂದರೆ ಅವರೇ ಕಷ್ಟಪಡ್ತಾ ಇದ್ದಾರೆ, ಅವರೇ ಡೈರೆಕ್ಟ್ರು, ಅವರೇ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮ್ಮ ಜರ್ನಿ ನಡೆದಿತ್ತಲ್ಲ, ಸ್ಟಾರ್ಟಿಂಗು ತುಂಬ ಕಷ್ಟ ಆಗ್ತಾಯಿತ್ತು. ಅಂದರೆ ಎಲ್ಲರೂ ಬರಬೇಕು ಎಲ್ಲ ಟೈಮ್ಗೆ, ಕೆಲವರೆಲ್ಲ ಮಾಡೋರು, ಕೆಲವ್ರು ಬರೋಕ್ಕಾಗ್ತಾ ಇರಲಿಲ್ಲ, ಎಲ್ಲೋ ಇರೋರು, ಅವ್ರನ್ನೆಲ್ಲ ಸೇರಿಸ್ಬೇಕಿತ್ತು. ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಎಲ್ಲರಿಗೂ ಒಂದು ಸೆಟ್ ಆಗಿಬಿಟ್ಟಿತ್ತು. ವಿಜಯ್ ಸರ್ ಕಣ್ಣಲ್ಲಿ ತೋರಿಸಿದ್ರೆ ಎಲ್ಲರೂ ಮಾಡೋರು, ಆ ಮಟ್ಟಕ್ಕೆ ತಂದುಬಿಟ್ಟಿದ್ರು. ಹಾಗಾಗಿ ಅವತ್ತು ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಸರ್. ಈಗ ಕೆಲವೊಂದು ಈಗ ಒಳ್ಳೆಯ ಹೊಸಬ್ರಿಗೆ ಅವಕಾಶ ಕೊಡಬೇಕಾದ್ರೆ ಬೇರೆ ಬೇರೆ ಕಡೆ ಹೋಗ್ತಾರೆ. ನಮ್ಮ ಕನ್ನಡ ಚಿತ್ರ ಕೆಲವರು ಬಟ್ ದುರ್ಯೋಜ ಸರ್ ನಮ್ಗೆ ಇದೇ ಥರ ಬೇಕು, ಇಲ್ಲಿ ಜನನೇ ಬೇಕು, ಇಲ್ಲಿ ಲೊಕೇಶನ್ನೇ ಬೇಕು ಅಂತ ಚೂಸ್ ಮಾಡ್ಕೊಂಡಾಗ ಆ ಕತೆಗೆ ತಕ್ಕನಾಗಿ ನಿಮ್ಮನ್ನ ಯಾವ ಥರ ಮರ್ಜ್ ಮಾಡ್ಕೊಂಡ್ರಿ ಸರ್? ಅಂದರೆ ಅವರು ಫಸ್ಟ್ ಯೋಚನೆ ಮಾಡೋದೇನು ಗೊತ್ತಾ ಸರ್, ನಮ್ಮ ಜನರನ್ನ ಬೆಳೆಸೋಣ, ನಮ್ಮ ಸುತ್ತ ಇರೋರು ಬೆಳೀಲಿ, ನಮ್ಮ ಸುತ್ತ ಇರೋರ್ಗೆ ಒಳ್ಳೇದಾಗಲಿ. ಅದನ್ನು ಮಾಡಿದ್ರೆ ಆಟೋಮೆಟಿಕಲಿ ಬೇರೆಯವ್ರಿಗೆ ಈಸಿ ಆಗುತ್ತೆ, ಬೇರೆ ಕಡೆ ಹೋದಾಗ ನಮ್ಗೆ ಈಸಿ ಆಗುತ್ತೆ ಅನ್ನೋದು ಅವ್ರ ಉದ್ದೇಶ. ಅವ್ರು ಮನ್ಸು ಮಾಡಿದ್ರೆ ಎಲ್ಲಿಂದ ಬೇಕಾದ್ರೂ ಆರ್ಟಿಸ್ಟ್ ಬರ್ತಾರೆ, ಯಾರನ್ನ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಅವ್ರು ನಮ್ಗಳ ಒಳ್ಳೆ ಉದ್ದೇಶ ಅಂದರೆ ನಮಗೆಲ್ಲ ಏನೋ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಮ್ಮೆಲ್ಲರನ್ನೂ ಮಾಡಿಸಿದ್ರು. ನಮ್ಮ ಥರ ತುಂಬ ಜನ ಕಲಾವಿದರು ಮಾಡಿದ್ದಾರೆ. ಈಸಿ ಅಂದರೆ ಬಾಂಡಿಂಗ್ ಹೆಂಗೆ ವರ್ಕ್ ಆಯಿತು ಅಂದರೆ ಡೇ ಒನ್ನಿಂದನೇ ನಮ್ಗೆ ಹೇಳ್ಕೊಡೋಕ್ಕೆ ಶುರು ಮಾಡಿಬಿಟ್ರು, ಧೈರ್ಯ ತುಂಬಿದ್ರು. ಅವ್ರು ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಿ ತೋರಿಸೋರು, ಕಣ್ಣು ಸೊನ್ನೆ ಮಾಡೋರು, ಕೈ ಸೊನ್ನೆ ಮಾಡೋರು, ಹೆಂಗೆ ಮಾಡಬೇಕು ಅಂತ ಫಸ್ಟ್ ಅವ್ರು ಕೂತ್ಕೊಂಡು ಹೇಳ್ಕೊಡೋರು. ಹಂಗಾಗಿ ಈಸಿ ಆಯ್ತು ಸರ್. ಸಾರಿ ಹೇಳಬಿ. ಈ ಮಟ್ಟಿಗೆ ಅಂತ ಬಂದ್ರೆ ಈಗ ನೀವು ಹೇಳಿದ್ರೆ ನಾವು ಸ್ನೇಹಿತರಾಗಿದ್ದೀವಿ, ಈಗ ಒಬ್ಬ ನಟನ ಜೊತೆ ಒಂದು ಕಂಟೆಕ್ಟ್ ಮಾಡಬೇಕಾದ್ರೆ ಒಬ್ಬ ನಟನ ಜೊತೆ ಒಬ್ಬ ಸ್ನೇಹಿತಾಗಿರ್ಬೇಕು ಅನ್ನೋದಾದ್ರೆ ಅವ್ರನ್ನ ಒಬ್ಬ ನಟನ ಜೊತೆ ಒಬ್ಬರು ಭಯ ಭಕ್ತಿ ಅನ್ನೋದು ಇರುತ್ತೆ. ನಿಮ್ಗೆ ಯಾವ ಥರ ಅನಿಸ್ತಾರೆ ಸರ್? ಅವ್ರು ಸ್ಟಾರ್ಟಿಂಗ್ ಹೇಳ್ಬಿಟ್ರು, ಅವ್ರು ಬಂದ್ಬಿಟ್ಟು ನಮ್ಮ ವಯಸ್ಸು ಪಾತ್ರ ಮಾಡಿರೋದು. ಸೊ ಅವ್ರು ಆ ಥರ ಟ್ರಾನ್ಸ್ಫಾರ್ಮ್ ಆಗಿ ಅವ್ರು ತುಂಬ ಚೇಂಜಸ್ ಮಾಡಿದ್ರು. ವೆಯ್ಟ್ ಕಮ್ಮಿ ಮಾಡಿ ನಮ್ಮ ವಯಸ್ಸಿಗೆ ಹೆಂಗೆ ಲುಕ್ ಕಾಣಬೇಕು ಆ ಥರ ಅವರು ತುಂಬ ಕಷ್ಟಪಟ್ಟು ಆ ಲುಕ್ಕಿಗೆ ಬಂದು ಆಮೇಲೆ ನಮ್ಗೆ ಹೇಳ್ಕೊಡೋರು. ನೀವು ನನ್ನ ಸರು ಅಣ್ಣ ಅಂತ ಕರೆಯೋಂಗಿಲ್ಲ ಸಿನಿಮಾದಲ್ಲಿ, ಹೋಗೋ ಬಾರೋ ಮಚ್ಚ ಅಂತ ಕರಿಬೇಕು. ಅದು ತುಂಬ ಕಷ್ಟ ಆಯಿತು ಸರ್. ಯಾಕಂದರೆ ನಾನು ಅಣ್ಣ ಅಂತಲೇ ಕರೆಯೋದು, ಆಮೇಲೆ ಎಲ್ಲರೂ ಸರ್ ಅಂತ ಅಣ್ಣ ಅಂತಲೇ ಕರಿತೀವಿ. ಸೊ ಸಡನ್ನಾಗಿ ನೀವು ಬಂದ್ಬಿಟ್ಟು ಮಚ್ಚ ಬಾರೋ ಹೋಗು ಅಂತ ಹೇಳೋದು ತುಂಬ ಕಷ್ಟ ಆಗೋಯ್ತು ಸರ್ ನಮಗೆ. ಆದರೆ ಅವರು ಹೇಳ್ಕೊಡೋರು, ಪರವಾಗಿಲ್ಲ ಹೇಳೋ, ಈ ಪಾತ್ರ ಇದು ಹೇಳು, ನೀನು ಇದು ಬೇಕು ನನಗೆ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬಿ ಅವ್ರಿಗೆ ಒಂಚೂರು ಅವ್ರಿಗೂ ನಮಗೂ ಹರ್ಟ್ ಆಗದೆ ಇರೋಂಗೆ, ಅವ್ರಿಗೂ ಏನೂ ಆಗದೆ ಇರೋಂಗೆ ಅಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟು ನಮ್ಮ ಕೈಯಲ್ಲಿ ಅದು ಪಾತ್ರ ಅಲ್ಲಿ ಏನು ಬೇಕೋ ಅದೆಲ್ಲ ಮಾಡಿಸಿದ್ರು. ಅವರೇ ದೊಡ್ಡ ಧೈರ್ಯ ಸರ್, ಇಡೀ ತಂಡಕ್ಕೆ ಅವರೇ ದೊಡ್ಡ ಧೈರ್ಯ, ಇನ್ನೇನೂ ಇಲ್ಲ. ಅವರು ಧೈರ್ಯ ತುಂಬೋ ರೀತಿ ಬಂದರು. ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡುವಾಗ ತುಂಬ ಹೇಳ್ಕೊಡೋರು, ಅವರೇ ನಿಂತು ಆ್ಯಕ್ಟ್ ಮಾಡಿ ತೋರಿಸೋರು. ಅದು ಬಿಟ್ಟು ಆಫ್ ಸ್ಕ್ರೀನಲ್ಲಿ ಕಟ್ಟಾದ್ಮೇಲೆ ನಮ್ಮನಿಗೆ ಪರ್ಸನಲ್ ಆಗಿ ಲೈಫಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ದಾರಿಯಲ್ಲಿ ಒಳ್ಳೆ ದಾರಿಯಲ್ಲಿ ನಡಿಬೇಕು, ಹೆಂಗಿರಬೇಕು ಜೀವನದಲ್ಲಿ, ನಾವು ಏನೇನು ನಿರ್ಧಾರ ತೊಗೊಂಡ್ರೆ ನಾವು ಎಲ್ಲಿ ಹೋಗಿ ತಲುಪ್ತೀವಿ ಅಂತ ತುಂಬ ಒಳ್ಳೆ ಟಿಪ್ಸ್ ಕೊಡೋರು. ಸೊ ಆ ವಿಷಯದಲ್ಲೆಲ್ಲ ಅವ್ರನ್ನ ಸಿನಿಮಾದಲ್ಲೂ ಅಂತ ಅಲ್ಲ ಸರ್, ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡುವಂಥ ತುಂಬ ವಿಷಯಗಳು ಹೇಳ್ಕೊಟ್ಟವ್ರೆ. ಸೊ ಅದರಿಂದ ನಾವು ತುಂಬ ಲಕ್ಕಿ ಅನ್ಕೊತೀನಿ ನಾನು.
ಸರ್ ಈಗ ಸ್ನೇಹಿತರು ಅಂತ ಬಂದಮೇಲೆ ಒಂದು ಭೀಮಾ ಟೀಮಲ್ಲೂ ಅಷ್ಟೇ ಶೂಟಿಂಗ್ ಹೊರಗಡೆ ಅಷ್ಟೇ ನೀವು ಹೇಳಿದ್ರಿ ಖುಷಿಯಾಗೆಲ್ಲ ಕ್ಯಾಸುವಲ್ ಆಗಿ ಇರ್ತೀವಿ ಅಂತ. ಬಟ್ ಕತೆಗೆ ಶೂಟಿಂಗ್ ತಕ್ಕಂಗೆ ಸರ್ ಒಬ್ಬ ಮನುಷ್ಯನ ಇದು ಮಾಡಬೇಕು ಟರ್ನ್ ಓವರ್ ಮಾಡಬೇಕು ಈ ಥರ ಅಂತ ಇರುತ್ತಲ್ಲ, ನೀವು ಯಾವ ಥರ ಸರ್ ಅದು ಡಿಫ್ರೆಂಟ್ ನನಗೆ ಚಾಲೆಂಜ್ ಅನ್ನಿಸ್ತಾ? ಅಂದರೆ ನಮಗೆ ವಿಜಯಣ್ಣನೇ ಪ್ರತಿಯೊಂದು ಈಗ A to Z ಎಲ್ಲನೂ ಅವರು ಹಿಂಗೆ ಮಾಡಬೇಕು, ಇದೇ ಥರ ಮಾಡಬೇಕು. ಶೂಟಿಂಗ್ ಶೆಟ್ಟಲ್ಲೂ ಅಷ್ಟೇ ಅವ್ರಿಗೆ ಹಿಂಗೆ ಬೇಕು ಹಿಂಗೆ ಬರಬೇಕು ಅಂದರೆ ಅದು ಬಸ್ಬಿಡ್ತಿದ್ರು, ತೆಗಿತಿದ್ರು. ಆಮೇಲೆ ಯಾರಿಗೂ ನಮಗೆಲ್ಲ ಅಷ್ಟೊಂದು ಭಯ, ನಮಗೆ ಫಸ್ಟೇ ಭಯ ಇರ್ತಿತ್ತು ಇವ್ರು ಹೇಳಿ ಮಾಡ್ಬಿಡ್ಬೇಕಪ್ಪ ಅಂತ. ಒಂಥರ ಇವ್ರು ಹೇಳಿದಂಗೆ ಫ್ರೆಂಡ್ಲಿಯಾಗಿ ಒಂಥರ ಹಿಂಗೆ ಮಾಡಬೇಕು, ಈ ಥರ ಮಾಡಬೇಕು ಅಂತ ಸಪೋರ್ಟ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಶೂಟಿಂಗಲ್ಲೇ ನಮ್ಗೆ ಅಷ್ಟೊಂದು ಚಾಲೆಂಜ್ ಅಂತ ಅನಿಸ್ತಿದೆ. ಯಾಕಂದರೆ ಅವರೆಲ್ಲ ಅಷ್ಟೊಂದು ಇದು ಮಾಡ್ತಿರಲ್ಲ, ನಮಗೂ ಒಂದು ಏನಾದರೂ ವಿಜಯ ಮಾಡ್ತಾರೆ ಹೇಳ್ತಾರೆ. ಈಗ ಸರ್ ಒಂದು ಅಷ್ಟೇ ಸರ್, ಈಗ ನೀವು ಹೇಳಿ ರೈಟ್ ಹ್ಯಾಂಡ್ ಅಂತ ಹೇಳಿದ್ರೆ ಈಗ ಸಲಗಾಗೂ ಭೀಮದ ನೋಡಿದ್ರೆ ಯಾವ ಥರ ಸರ್ ಅಂದರೆ ಅದೊಂಥರ ಕತೆ ಇತ್ತು, ಒಂಥರ ಅದು ಸೋಷಲ್ ಕಾಸ್ಗೋಸ್ಕರ ಇದನ್ನ ಸರ್ ಈಗಲೂ ಬಾಯಲ್ಲಿ ಹೇಳ್ತಾರೆ ಇದನ್ನು ಒಂಥರ ಏನೋ ಜನರಿಗೋಸ್ಕರ ಮಾಡಿರೋದು ಅಂತ. ಬಟ್ ಆ ಥರ ನೋಡಿದ್ರೆ ಸರ್ ನಾನು ಇಲ್ಲ ಅಂತ ನಮ್ಮಂತ ಇವತ್ತು ನೀವು ಅವ್ರ ಜೊತೆ ಸ್ಟಾರ್ ಅಂತ ವ್ಯಕ್ತಿ ಮಾಡ್ಬೇಕಾದ್ರೆ ನಿಮಗೆ ಆ ಥರ ತುಂಬ ಖುಷಿ ಆಯಿತು ಸರ್ ಅವ್ರ ಜೊತೆಯಲ್ಲಿ ಮಾಡುವಾಗ. ಯಾಕೆಂದರೆ ಅದೆಲ್ಲ ಯಾರಿಗೂ ಸಿಕ್ಕಲ್ಲ ಆ ಥರ ಚಾನ್ಸು. ನಮಗೆ ಸಿಕ್ಕಿದೆ ಅಂದರೆ ಅದು ತುಂಬ ದೊಡ್ಡ ವಿಷಯ. ಅದು ಅವ್ರ ಜೊತೆಲಿ ಮಾಡುವಾಗ ಏನು ಅಷ್ಟು ಕಷ್ಟ ಏನೂ ಇಲ್ಲ ಸರ್. ಅವ್ರು ಏನು ಎಲ್ಲಿ ಬರ್ತಾರೆ ಅದನ್ನು ಹಂಗೆ ಮಾಡ್ತೀವಿ. ಯಾಕೆಂದರೆ ಅವ್ರು ಆ ಥರ ಹೇಳ್ಕೊಡೋರು. ಒಂದೇ ಸತಿಯಲ್ಲಿ ಒಂದು 1/4 ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನಮಗೆ ತಿಳಿಯೋ ಥರ ಅರ್ಥ ಮಾಡಿ ಕ್ಲೀನಾಗಿ ಹೇಳ್ಕೊಡ್ತಾರೆ. ಅದು ಒಂದೇ ಶಾಟಲ್ಲಿ ಮಾಡ್ತೀವಿ ನಾವು. ಸರ್ ಈಗ ಭೀಮಾ ಮತ್ತು ಅವ್ರದ್ದು ನೋಡಿದ್ರೆ ಮಾಸ್ ಸಿನಿಮಾ ಅಂತ ಕಂಪ್ಲೀಟಾಗಿ ಓವರಾಲ್ ಮಾಸ್ ಸಿನಿಮಾ ಅಂತ ಗೊತ್ತಾಗ್ಬಿಡ್ತಿದೆ. ಸೋಷಿಯಲ್ ಕಾಸಲ್ಲಿ ಸಮಾಜಕ್ಕೋಸ್ಕರ ಒಂದು ಮಾಸ್ ಸಿನಿಮಾ ಅಂತ. ಸರ್ ಈ ಬಾಡಿಯ ವಿಚಾರ, ಈ ಬಾಡಿ ಬಿಲ್ಡ್ ಮಾಡೋದು, ಬಾಡಿ ಫೈಟಿಂಗ್ ಅನ್ನೋದಿದೆ, ಬಾಡಿ ಅನ್ನೋದಿರ್ತದೆ. ಬಟ್ ಅವ್ರ ಜೊತೆ ಫೈಟಿಂಗ್ ಸೀನ್ ಏನಾದ್ರು ಇರುತ್ತಾ ನಿಮ್ಗೆ? ಖಂಡಿತ ಇದೆ, ಎಲ್ಲರದು ಇದೆ. ಎಲ್ಲ ಥರ ಸ್ಪೇಸು ಇದೆ ಸರ್. ಡೈಲಾಗ್ ಇದೆ, ಪ್ರತಿಯೊಬ್ಬರೂ ಎಲ್ಲ ಥರ ಪಾತ್ರನೂ ಕೊಟ್ಟಿದ್ದಾರೆ ಸರ್. ಅವ್ರ ಜೊತೆನೇ ನಿಂತ್ಕೊಂಡು ಡೈಲಾಗು ಹೇಳೋವಂಥ ಪಾತ್ರ ಕೊಟ್ಟಿದ್ದಾರೆ. ಯಾರಿಗೂ ಭೇದ ಭಾವ ಮಾಡಿಲ್ಲ. ಆ್ಯಕ್ಚುಲಿ ಕೆಲವು ಸೀನಲ್ಲಿ ಅವ್ರನ್ನೇ ಅವರು ಕಮ್ಮಿ ಮಾಡ್ಕೊಂಡು ಬೇರೆಯವ್ರನ್ನ ಹೈಲೈಟ್ ಮಾಡಿದ್ದಾರೆ. ಹೀರೋ ಬಿಡಿ ಫೈಟ್ ಮಾಡ್ತಾರೆ, ಡೈಲಾಗ್ ಹೊಡಿತಾರೆ, ಪಾಪ ಬೇರೆ ಪಾತ್ರನ ಪ್ರೀತಿಸೋದಿದೆ ಗೊತ್ತಾ, ಅದು ಕಮ್ಮಿ. ಅದು ವಿಜಯ್ ಸರಲ್ಲಿ ತುಂಬ ಎದ್ದು ಕಾಣುತ್ತೆ. ಅವ್ರನ್ನೇ ಒಬ್ರು ನಟ ನಿರ್ದೇಶಕ ಯಾವುದೇ ಒಂದು ಬೇಕಾರೆ ಸಾಕಾಗಿದ್ರು ಅವ್ರಿಗೂ ಹೋಗಿ ಡೈಲಾಗ್ ಹೇಳೋದು, ಅವ್ರಿಗೊಂದು ರಿವೆನ್ಸ್ ಕೊಡೋ ಥರ ಇರುತ್ತಲ್ಲ ಒಬ್ಬರ ಇದರಲ್ಲಿ. ಆ ಥರ ನಿಮ್ಗೆ ಆ ಥರ ಸ್ವಲ್ಪ ಭಯ ಬಂತು, ಚಾಲೆಂಜಸ್ಸು, ನಾನು ಈ ಥರ ಹೇಳ್ಬೇಕು, ಈಗ ಹೆಂಗೆ ಹೇಳೋದು ಅಂತ ಏನಾರ? ಅದೇ ಅಭಿ ಹೇಳ್ದಂಗೆ ಮಚ್ಚ ಅಂತ ಕರೆಯೋದು ವಿಜಯ್ ಸರ್ಗೆ ಸ್ವಲ್ಪ ಕಷ್ಟ ಆಯಿತು. ಬಾ ಮಚ್ಚ, ಹೋಗು ಮಚ್ಚ, ತಗೋ ಮಚ್ಚ. ಅವರು ಅಷ್ಟೇ ಬರಲ್ಲ ಅನ್ನೋರು. ಅವ್ರ ಪಾಪ ಯಾವತ್ತೂ ಹಂಗೆಲ್ಲ ಏಕವಂಚನದಲ್ಲಿ ಮಾತಾಡಿಸ್ತವ್ರಲ್ಲ. ಅವ್ರಿಗೂ ಒಂಥರ ಅನ್ಸೋದು ಪಾಪ ನಮ್ಮ ಹುಡುಗರು ಅಂತ. ಬಟ್ ತುಂಬ ಕಂಫರ್ಟ್ ಕೊಟ್ಟರು, ಸಖತ್ತಾಗಿ ಮಾಡಿಸಿದ್ರು. ತುಂಬ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೇಕು ಸರ್, ದೇವ್ರ ದಯೆ ಏನಾಗುತ್ತೆ. ಕಷ್ಟ ಬರಲಿಲ್ಲ. ರಿಯಲ್ ಲೈಫಲ್ಲೂ ಅಣ್ಣ, ಫಿಲಮಲ್ಲೂ ಅಣ್ಣ. ಸದ್ಯ ಹೆಂಗಾದ್ರೂ ಇಲ್ಲೂ ಅಣ್ಣ ಅಲ್ಲೂ ಅಣ್ಣ, ನಮ್ಗೆ ಸರಿ ಹೋಗ್ಬಿಡ್ತು. ಮೇಡಮ್ ನಿಮ್ಮ ಇದಕ್ಕೆ ಬಂದರೆ ಅದರಲ್ಲಿ ಅದೇ ಸರ್ ಗ್ಯಾಂಗ್ ಹುಡುಗಿನೇ ನಾನು ಅದರಲ್ಲಿ. ಗ್ಯಾಂಗ್ ಹುಡುಗಿ ಅಂದರೆ ಯಾವ ಥರ ಗ್ಯಾಂಗ್ ಹುಡುಗಿ? ಅದೇ ಸರ್ ಅವ್ರ ಜೊತೆನೇ ಇದ್ದೀನಿ ಕ್ಲೈಮ್ಯಾಕ್ಸ್ವರೆಗೂ. ಕ್ಲೈಮ್ಯಾಕ್ಸ್ ಫುಲ್ ಓವರಾಲ್ ಆಗಿ ಅವ್ರದ್ದು. ಹಾಂ ಮೇಡಮ್ ಈಗ ಒಂದು ತಂಡದಲ್ಲಿ ಈಗ ಒಂದು ಟೀಮಲ್ಲಿ ಅಂತ ಇರ್ಬೇಕು. ಭೀಮಾ ಗ್ಯಾಂಗ್ ಅಂದರೆ ಇನ್ನೊಬ್ಬರು ಈಗ ಗಂಡಸರು ಜೆಂಟ್ಸ್ ರೌಡಿಗಳು ಇರ್ತಾರೆ, ಜೋನ್ಸ್ ಅವ್ರ ಒಂದು ಗ್ಯಾಂಗ್ ಒಂದು ಟೀಮು, ರೌಡಿ ಅಂತ ಒಂದು ಟೀಮ್ ಇರುತ್ತೆ. ಅದ್ರಲ್ಲಿ ಇನ್ವಾಲ್ವ್ ಆಗಬೇಕು, ಹುಡುಗಿ ಇನ್ವಾಲ್ವ್ ಆಗ್ತಾರೆ ಆ ಟೀಮಲ್ಲಿ. ಯಾವ ಥರ ಸರ್ ಅದು ನಾಚಿಕೆ, ಭಯ? ಸರ್ ಅದನ್ನ ನಾನು ಇಲ್ಲಿ ಹೇಳೋದ್ಕಿಂತ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಯಾಕಂದರೆ ಇಲ್ಲಿ ಹೇಳ್ಬಿಟ್ರೆ ನನ್ನ ಕ್ಯಾರೆಕ್ಟರ್ ನಾನೇ ಬಿಟ್ಕೊಟ್ಟಂಗೆ ಆಗುತ್ತೆ. ಇಲ್ಲ ನೀವು ಥಿಯೇಟ್ರಲ್ಲಿ ನೋಡಿ, ಆಮೇಲೆ ನೀವು ಈ ಕ್ವಶನ್ನ ರಿಲೀಸ್ ಆದಮೇಲೆ ನೀವು ನನ್ನ ಕೇಳಿ ಅವಾಗ ಹೇಳ್ತೀನಿ ನಾನು. ಹಾಂ ಸರ್. ಕೊನೆಯದಾಗಿ ವೀಕ್ಷಕರಿಗೆ ಸರ್ ಟ್ರೆಂಡ್ ಆಗ್ತಾನೆ, ಎಲ್ಲರೂ ಬಾಯಲ್ಲೇ ರೀಲ್ಸ್ ಎಲ್ಲ ಚಾಲೆಂಜ್ ಆಗ್ತಿದೆ, ರೀಲ್ಸ್ ಟ್ರೆಂಡ್ ಆಗ್ತಿದೆ ಸರ್. ಆಲ್ಬಮ್ ಹಿಟ್ಟಾಗಿದ್ದು ಕಾರಣ ಒಂದು ಇನ್ವಿಟೇಷನ್. ಸಿನಿಮಾಗೆ ಯಾವತ್ತೂ ಇನ್ವಿಟೇಷನ್ ತುಂಬ ಇಂಪಾರ್ಟೆಂಟು. ಹಂಗಾಗಿ ಸಾಂಗ್ಸ್ನ ಹಿಟ್ ಮಾಡಲೇಬೇಕು. ಸಲಗ ಆಲ್ಬಮ್ ಹಿಟ್ಟಾಗಿತ್ತು. ಹಂಗಾಗಿ ಚರಣ್ ಸರು ವಿಜಯ್ ಸರು ಕಾಂಬಿನೇಷನ್ ಅಂದರೆ ಶೂರ್ ಶಾಟ್ ಹಿಟ್ಟೆ. ಈ ಸಿನಿಮಾ ಪ್ರತಿಯೊಬ್ಬರು ಪೇರೆಂಟ್ಸು ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಬಂದು ದಯವಿಟ್ಟು ಸಿನಿಮಾ ನೋಡಿ. ನಾನು ಅವಾಗಲೇ ಹೇಳಿದೆ, ನೆಟ್ಫ್ಲಿಕ್ಸಲ್ಲಿ, ಅಮೆಝಾನಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತೀರಾ, ಅಲ್ಲಿ ತುಂಬ ಈಸಿಯಾಗಿ ಜಡ್ಜ್ ಮಾಡ್ತೀರಾ, ಅಲ್ಲಿ ಹೆಂಗಿದ್ರೂ ನೋಡ್ತೀರಾ. ಅದನ್ನು ಟಚ್ ಮಾಡೋ ಅಂಥ ಒಂದು ಕಲ್ಟ್ ಸಿನಿಮಾ, ಬ್ಯೂಟಿಫುಲ್ ಸಿನಿಮಾ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಭೀಮನ. ಪ್ರತಿಯೊಬ್ಬರು ಯಂಗ್ಸ್ಟರ್ಸು, ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್, ಒಬ್ಬರು ಮಿಸ್ ಮಾಡಬೇಡಿ ಫಿಲಮ್ನ. ನಿಮ್ಮ ಸ್ಕೂಲ್ ಹೈಸ್ಕೂಲ್ ಅಂತ ಏನಿದ್ದೀರಾ ಅವ್ರುಗಳು ಅಷ್ಟೇ ಮಿಸ್ ಮಾಡಬೇಡಿ ಸಿನಿಮಾನ. ತುಂಬ ನಿಮ್ಮ ಕ್ಯಾರೆಕ್ಟರ್ಗಳನ್ನ ಅಲ್ಲಿ ನೋಡ್ಬೋದು, ತುಂಬ ಜನ ಕಾಣಿಸ್ತಾರೆ. ಸೊ ಹಂಗಾಗಿ ಭೀಮಾ ತುಂಬ ಸ್ಪೆಷಲ್ ಇದೆ, ಎಲ್ಲ ವಿಷಯನೂ ಇದೆ.
ತಾಯಿಗೆ ಹತ್ರ ಆಗುವಂಥ ವಿಷಯ ಇದೆ, ತಮ್ಮಂಗೆ ಹತ್ರ ಆಗುವಂಥ ವಿಷಯ ಇದೆ, ಫ್ರೆಂಡ್ಸ್ ಬಗ್ಗೆ ಒಂದು ವಿಷಯ ಇದೆ. ಸೊ ಓವರಾಲ್ ಕಮರ್ಷಿಯಲಿ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಭೀಮಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.